ಸಾಹೇಬರು DSP ಅಂದ್ರೆ ಅವ್ರು ಕೋಆಪರೇಟ್ ಮಾಡ್ತಾರೆ ಹೋಗಿದ್ದಾರೆ ಇಲ್ಲ ಅಂತ ಕೇಳ್ತಾರೆ ಎಲ್ಲ ಕೋರ್ಟಲ್ಲೂ ಆಗಿದೆ ಸರ್. ಎಣ್ಣ ಕಿವಿ ಕೇಳಿಸೋದಿಲ್ಲ. ಇವಾಗ ಹುಣಸೆ ಮರ ಸ್ವಲ್ಪ ಅಂದ್ರೆ ಅವ್ರು ಸುಮ್ಮನೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಅವ್ರು 20 ಜನ ಇದ್ದಾರೆ ಸರ್ ಆಪೋಸಿಟ್. ಸುಮ್ಮನೆ ಬಂದು ಅಪೀಲ್ ಹೋಗ್ತಾರೆ, ಸುಮ್ಮನೆ ತೊಂದರೆ ಮಾಡ್ತಾರೆ. ಡಾಕ್ಯುಮೆಂಟ್ ಎಲ್ಲ ಇವ್ರ ಹೆಸರಲ್ಲಿ ಇದೆ ಸರ್. ಎಲ್ಲ ಕೋರ್ಟಲ್ಲಿ ಆಗಿದೆ ಸರ್. ಯಾಕೆ ನೀವು ಕೋರ್ಟಲ್ಲಿ ಪ್ರೊಟೆಕ್ಷನ್ ಇವಾಗ ಹುಣಸೆ ಮರ ಹೋದ್ರೆ ಸ್ವಲ್ಪ ಅಂದ್ರೆ ಅವ್ರು ಬಂದು ಇಲ್ಲಿ ಹುಣಸೆ ಮರ ಯಾವಾಗ ಚಿಂದು ಬರ್ತಾ ಇದೆ. ಇವಾಗ ಇನ್ನೂ ಉದ್ರಿಸಿಲ್ಲ, ಹಂಗೆ ಇದೆ ಸರ್ ಕಾಯಿದೆ. ಕೋರ್ಟಲ್ಲಿ ಆರ್ಡರ್ ಇದೆಯಾ ಸರ್? AC ಕೋರ್ಟ್ ಎಲ್ಲ ಇದೆ ಸರ್. ಅದರಲ್ಲಿ AC ಪವರ್ ಇದೆ. ಹುಣಸೆ ಮರ ಅವ್ರು AC ಕೋರ್ಟಲ್ಲಿ ಹಾಕಿದ್ರು ಸರ್. ಆ AC ಕೋರ್ಟಲ್ಲಿ ನಮಗೆ ಆರ್ಡರ್ ಆಗಿದೆ. ಸಿವಿಲ್ ಕೋರ್ಟಲ್ಲೂ ಆರ್ಡರ್ ಆಗಿದೆ ಸರ್. ಏನಾಗಿದೆ ಅದರಲ್ಲಿ ಎಲ್ಲಿದೆ? ಎಲ್ಲೂ ಇಲ್ಲ. ನೀವು ಹಾಕಿರೋ ಅರ್ಜಿ ಇದೆ ಕಣ ಆರ್ಡರ್. ನೀವು ಕಂಪ್ಲೇಂಟ್ ಕೊಟ್ಟರೆ ಟೇಕ್ ದಿ ಕಂಪ್ಲೇಂಟ್, ಗೋಲ್ಡ್ ಸ್ಪಾಟ್, ಸಿವಿಲ್ ಡಿಸ್ಪ್ಯೂಟ್ ಕೊಡಿ. ಎಂಡೋರ್ಸ್ಮೆಂಟ್ ಹಂಗೆ ಕೊಡ್ತೀವಿ ಸರ್. ಬಂದು ಬೇಕಾಗಿಲ್ಲ ಸರ್. ಕೇಳಿಸಲ್ಲ ಅವ್ರಿಗೆ. ನೀವು ಕೋರ್ಟಲ್ಲಿ ಆರ್ಡರ್ ಮಾಡ್ಕೊತೀರಾ, ಅಲ್ಲಿ ನಿಮ್ಮ ಲಾಯರ್ಗೆ ಹೇಳಿ ಒಂದು ಅಪ್ಲಿಕೇಶನ್ ಹಾಕ್ಬೇಕು. ಸ್ವಾಮಿ ನಮ್ಗೆ ಪೊಲೀಸ್ ಪಟ್ಟಣ ಕೊಡಿ ಅಂತ ಕೇಳಲ್ಲ ನೀವು. ಅಲ್ಲಿ ಬರೀ ಅವ್ರು ಏನು ಮಾಡಿದಾರೆ, ಇಲ್ಲಿ ಡಿಪೆಂಡೆಂಟ್ ಇಂಜೆಕ್ಷನ್ ಸೂಟ್ ಆಗಿದೆ ಸರ್. ಕೇಳ ನಿಮ್ಗೆ ಅರ್ಥ ಆಗಲ್ಲ. ಸುಮ್ಮನೆ ಅರ್ಥ ಆಗಲ್ಲ ನಿಮಗೆ. ಏನೋ ಇಂಜೆಕ್ಷನ್ ತಕ್ಷಣ ಕೊಡ್ತೀರ. ಇಲ್ಲೇನು ಇಂಜೆಕ್ಷನ್ ಅಂದರೆ ಡಿಪೆಂಡೆಂಟ್ಸು ರೆಜಿಸ್ಟರ್ ಮಾಡಿದ್ದಾರೆ. ಅವರು ಯಾರು ಅವರು 80 ಇದು ಮ್ಯಾಂಗೋ 20 ಕಟ್ ಮಾಡಬಾರ್ದು ಟಿಲ್ ನೈಟ್ ಡೇಟ್ ಆಫ್ ಅಂತ ಹೇಳಿದ್ದಾರೆ. ಅವ್ರು ಕಟ್ ಮಾಡಕ್ಕೆ ಹೋದರೆ ಇಲ್ಲಿ ಆರ್ಡರ್ ಆಗಿದೆ. ಅವ್ರು ಕಟ್ ಮಾಡಕ್ಕೆ ಹೋದರೆ ಇದೇ ಕೋರ್ಟಲ್ಲಿ ಹೋಗಿ ನಿಮ್ಮ ಲಾಯರ್ಗೆ ಹೇಳಿ ಕಂಟೆಂಪ್ಟ್ ಹಾಕ್ಬೇಕು. ಅವ್ರ ಮೇಲೆ ಜೈಲಿಗೆ ಕಳಿಸ್ತಾರೆ. 2A ಹಾಕಿ ಅಕಸ್ಮಾತ್ ಅದು ಲೇಟ್ ಆಗುತ್ತೆ ಅಂದರೆ, ಸ್ವಾಮಿ ಇದು ಆರ್ಡರ್ ಮಾಡಿದ್ರೆ ನಮ್ಮ ಲೋಕಲ್ ಪೊಲೀಸ್ ಕಂಪ್ಲೇಂಟ್ ಡೈರೆಕ್ಷನ್ ಕೊಡಿ, ಪೊಲೀಸ್ ಪರ್ಮಿಷನ್ ಕೊಡಿದ್ದು ಒಂದು ಅಪ್ಲಿಕೇಶನ್ ಹಾಕಿದ್ರೆ ಆರ್ಡರ್ ಮಾಡ್ತಾರೆ. ಅದು ಮಾಡಲ್ಲ. ನೀವು ಇಂಜೆಕ್ಷನ್ ಬರ್ತೀರಾ, ತಹಸೀಲ್ದಾರ್ ಮಾಡ್ಕೊಡ್ಬೇಕಂತ ನೀವು ಅರ್ಥ ಆಗಲ್ಲ. ಕೋರ್ಟ್ ಆರ್ಡ್ರು ತಹಸೀಲ್ದಾರ್ ಮಾಡ್ಕೊಡ್ತಾನೆ, ನಿಮ್ಗೇನು ಗೊತ್ತಿಲ್ಲ. ಕೋರ್ಟಲ್ಲಿ ಇಂಜೆಕ್ಷನ್ ಆರ್ಡರ್ ಆದಮೇಲೆ ವೈಲೇಟ್ ಮಾಡಿದ್ರೆ ಅಲ್ಲೇ ಒಂದು ಕಂಟೆಂಪ್ಟ್ ಅಪ್ಲಿಕೇಶನ್ ಹಾಕ್ಬೇಕು ನಿಮ್ಮ ಲಾಯರ್ಗೆ ಹೇಳಿ. ಆ ಕಂಟೆಂಪ್ಟ್ ಅಪ್ಲಿಕೇಶನ್ ಲೇಟ್ ಆಗುತ್ತೆ ಅಂದರೆ ಅವ್ನು ಜೈಲು ಕಳಿಸೋ 3 ವರ್ಷ 3 ತಿಂಗಳು ಅದಾಗುತ್ತೆ ಅಂದರೆ ಜಡ್ಜ್ಗೆ ಹೇಳಿ, ಸ್ವಾಮಿ ಒಂದು ಅರ್ಜಿ ಹಾಕಿ ಇನ್ನೊಂದು ನೀವು ಆರ್ಡರ್ ಕೊಟ್ಟಿದ್ದೀವಿ ಸ್ವಾಮಿ, ನೀವು ಮಾಡೋ ಇಟ್ಕೊಡ್ತಾರೆ, ಲೋಕಲ್ ಪೊಲೀಸ್ಗೆ ಡೈರೆಕ್ಷನ್ ಕೊಡಿ, ರಕ್ಷಣೆ ಕೊಡಿ ನಮಗೆ ಅಂತ ಅವ್ರು ಬಂದು ಸ್ಟಾಪ್ ಮಾಡ್ತಾರೆ. ಇವಾಗ ಇಲ್ಲಿ ಬಂದು ಹೇಳಿದ್ರು ಅವರು, ನಾವು ಇಂಜೆಕ್ಷನ್ ಕೋರ್ಟ್ ಮಾಡಿ ಏನು ಮಾಡ್ತಾರಲ್ಲ ಅಂತ. ಪೊಲೀಸ್ ಕಂಪ್ಲೇಂಟ್ ತೊಗೊಂಡಿಲ್ಲ ಅಂತ. ನೀವು ತೊಗೋಬೇಕು, ನಗಾಡ್ಕೊಂಡು ಕೊಡಬೇಕು. ಇದು ಇನ್ನು ಈ ಥರ ಆರ್ಡರ್ ಆಗಿದೆ, ಕೋರ್ಟಿಂದ ಡೈರೆಕ್ಷನ್ ತೊಗೊಬೇಕು, ಕೊಡ್ತೀವಿ ಅಂತ. ನಿಮ್ಮವ್ರು ರೆಸ್ಪಾಂಡೇ ಕೊಡಲ್ಲ. ನೀವು ಶುಡ್ ರೆಸ್ಪಾಂಡ್ ದಿ ಪೀಪಲ್. ಸಿ ಪೊಲೀಸ್ ಮೆಂಟ್ ಫಾರ್ ದಿ ಪಬ್ಲಿಕ್. ನೀವು ನಾನೇ ಬಂದಾಗ ಕೇರ್ ಮಾಡಲ್ಲ. ನೀವು ಇಷ್ಟ ಬಂದಾಗ ಇರ್ತಾರೆ. ಅವನು ಕಿತ್ತವ್ರು ಪೊಲೀಸ್ ಹಾಕೋದು. ಯು ಡೋಂಟ್ ನೋ ದಿ ಪ್ರೋಟೋಕಾಲ್. ನೀವು ಐಡಿಯಾ ಇಲ್ಲ. ಅದು ಎಷ್ಟು ದಿವಸ ಆಯ್ತು ನೀವು ಇನ್ಸ್ಪೆಕ್ಟರ್ ಆಗಿ? ವಾಟ್ಪಾ ಬೇಸಿಕ್ ಪ್ರೋಟೋಕಾಲ್ ಗೊತ್ತಿದೆ ನಿಮಗೆ. ಒಬ್ಬ ನೀವು ಉಪಲೋಕಾಯುಕ್ತ ಗೌರವ ಕೊಡೋದಿಲ್ಲ. ಈ ಡೋಂಟ್ ಅವ್ರು ಬಡವರು ಅವ್ರಿಗೆ ಕೊಡ್ತೀರಿ. ಇಂಟ್ರಿ ಮಾಡಿದ್ರೆ ಹೋಗಿ ಕೋರ್ಟಲ್ಲಿ ಆಡಿದ್ರೆ ವೆಕೆಟ್ ಮಾಡ್ಕೊಂಬಂದು ಡ್ರಾಪ್ ಹಾಕಿ ಅವ್ರು ಹಾವು ಒಂದೇ ಅವ್ರು ಇಂಜೆಕ್ಷನ್ ತಗೋತಾರೆ. ನಿಮ್ಮ ಲಾಯರ್ಗೆ ಹೇಳಿ, ಯಾರು ನಿಮ್ಮ ಲಾಯರು ಹೋಗಿ ಅವ್ರು ಕಂಟೆಂಪ್ಟ್ ಅಪ್ಲಿಕೇಶನ್ ಹಾಕ್ತಾರೆ. ಈ ಲೋಕಲಲ್ಲಿ ಎಲ್ಲಿ ನೋಡಿದ್ರು ಗ್ಯಾಮ್ಲಿಂಗು, ಇಸ್ಪೆಟ್ಟು, ಆಮೇಲೆ ಇದೇನದು ಅಂಡರ್ಬಾಯ. ಎಷ್ಟು ಇದು ಕೇಸ್ ಲಿಸ್ಟ್ ಮಾಡಿದ್ರಿ ಸರ್? ನಾವು ಲಾಸ್ಟ್ ಇಯರ್ ಒಂದು 30 ಕೇಸ್ 29 ಕೇಸ್ ಮಾಡಿದ್ವಿ. ಈ ವರ್ಷ 15 ಆಗಿದೆ ಸರ್. ಹಾಂ. ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಒಂದು 2 ಮಾಡಿದ್ವಿ ಸರ್. ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ ನಡೀತಾ ಇದೆ ಬಿಡಿ. ಕೋಳಿ ಪಂದ್ಯ ಎಲ್ಲ ಮಾಡಿದ್ವಿ. ಅಲ್ಲ ರೀ, ನೀವು ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡ್ಬೇಕ್ರಿ. ಆಮೇಲೆ ನೀವೇನು ಮಾಡ್ತಿರೋ ಜನಗಳ ಪ್ರೀತಿಯಿಂದ ಗೌರವದಿಂದ ಮಾತಾಡಿರಿ. ಅವ್ನು ದನಗಳ ಥರ ಮಾತಾಡಬೇಡಿ. ನಾನು ಜಡ್ಜ್ಮೆಂಟ್ ಬರ್ತಿದ್ದೀನಿ, ಮಾರಪ್ಪ ಕೇಸ್ ಅಂತ ಓದಿ ಪೊಲೀಸ್ ಹೆಂಗೆ ಬದುಕಬೇಕು ಅಂತ ಅದ್ರ ಪ್ರಕಾರ ನೋಡ್ಕೋಬೇಕು. ನೀವು ಇಲ್ಲಿ ಸ್ಟಾರ್ ಬಂದ ತಕ್ಷಣ ಅದು ಥರ ಇಟ್ ಈಸ್ ಮೆಂಟ್ ಫಾರ್ ದಿ ಪಬ್ಲಿಕ್ ಸರ್ವಿಸ್, ನಾಟ್ ಪಬ್ಲಿಕ್ ರೈಟ್ಸ್. ತಿಳ್ಕೊಬೇಕು. ಅರ್ಥ ಬೇಸಿಕ್. ಗ್ಯಾಮ್ಲಿಂಗ್ ಜಾಸ್ತಿ ಇದೆ ತಾಲೂಕಲ್ಲಿ. ಎಲ್ಲ ಕಡೆ ಗ್ಯಾಮ್ಲಿಂಗ್. ಊರೂರಲ್ಲಿ ಸಾಯಂಕಾಲ 6 ಗಂಟೆ ಶುರು ಆಗುತ್ತೆ. ನುಗ್ಗಬೇಕ್ರಿ.
ಭಕ್ತಿಯಲ್ಲಿ ನಿಂತ್ಬೇಕು ನಿಮ್ಮವರು. ಪೊಲೀಸ್ ಇಲ್ವಾ? ಇವ್ರು ಹೋಗ್ತಾರೆ ಅಥವಾ ದುಡ್ಡು ಇಸ್ಕೊಂಡು ಬಂದ್ಬಿಡ್ತಾರೆ. ನಾವು ಕಾಸಿಸ್ಕೊಂಡು ಬರಕಲ್ರಿ ನಾನು ನೋಡಿದೆ ನಿಮ್ಮವರು. ಅಲ್ಲ ರೀ DC SP ಬಂದಿದ್ದಾರೆ. ಆ ಜನ ಕೊಂಡು ಆರಾಮಾಗಿದ್ದಾರೆ. ಏನು ಮಾಡ್ಬೇಕು ಇಂಥ ಜನರಿಗೆ ನಾಪೇ ಮಾಡ್ತಾರೆ. ಜನ ಇಲ್ಲಿ ಬಂದರೆ ನೀವೆಲ್ಲ ಇದೆ ಯಾವ್ರವ್ರು ನೀವೆಲ್ಲ ಕೋಲಾರ ದಿನ ಕೋಲಾರ ಬರ್ತೀರಾ? ಅಲ್ಲಿಂದ ಬಂದು ಇದಾಕೆ ಮತ್ತೆ ಪೊಲೀಸ್ ಸ್ಟೇಷನ್ ಇಲ್ಲಿ ಇರ್ಬೇಕು ರೀ. ಹಾಂ ಅದೇ ಇಲ್ಲಿರ್ಬೇಕು. ನಾನು ಹೇಳಿದ್ದು ಎಲ್ಲಿರ್ತೀರಿ ರೆಸಿಡೆನ್ಸ್ ಅಂತ. ನೀವು ರೆಸಿಡೆನ್ಸ್ ಕೋಲಾರ ಯಾವರು ನೆಗೆಟಿವ್ ಪ್ಲೇಸ್ ಕೋಲಾರ ಹಿಂದೆ ಅವರು ಕೆಂಬೋಡಿ ಎಲ್ಲ ಇಲ್ಲಿ ಈ ಡಿಸ್ಟಿಕ್ ಅವರೇ. ಹಾಂ ಸ್ವಲ್ಪ ಈ ಜನ ನಮ್ಮವರು ಭಾವನೆ ಅವ್ರು ಏನೋ ಕಷ್ಟ ಬರ್ತಾರೆ ನಿಧಾನ ಕೇಳಿ ಲೋಪ ಹಾಕಬೇಡಿ. ನೀವು ಡ್ರೆಸ್ ಕೊಟ್ಟು ಪ್ರೀತಿಯಿಂದ ಮಾತಾಡ್ತಾರೆ. ದೌರ್ಜನ್ಯ ಮಾಡಿ ಲೋಪ ಹಾಕೋದು ಮಾಡೋದಿಲ್ಲ. ನೀವು ದೌರ್ಜನ್ಯ ಮಾಡಿ ಮಾನವ ಹಾಕೋಬೇಕು ಅಂತ ನಾವು ಬರ್ತೀವಿ. ಅದು ಅವಕಾಶ ಕೊಡಬೇಡಿ. ಸ್ವಲ್ಪ ಪ್ರೀತಿಯಿಂದ ಜನರ ಹತ್ರ ವರ್ತಿದ್ರಿ. ನಾನು ನೋಡಿದೆ ನನಗೆ ಬೇಜಾರಾಗ್ತದೆ. ಎಷ್ಟು ಬಂದು ಏನು ಲೆಕ್ಕಕ್ಕೆ ನಿಮ್ಮ ಎಷ್ಟು ತಡೆ ಬಿಟ್ಟಾಕ ಜನ. ಐ ಫೀಲ್ ವೆರಿ ಬ್ಯಾಡ್. ಏನಪ್ಪ ಈ ಥರ ಮಾಡ್ತಾರೆ ಇವತ್ತು ನಿಮ್ಮವ್ರಿಗೂ ಏನೋ ಕಂಪೇರ್ ಕೊಂಡು ಅಭ್ಯಾಸದಲ್ಲಿ ಹೇಳಿದ್ದೀನಿ. ಜನಗಳಿಗೆ ತೊಂದರೆ ಕೊಡ್ತಾರೆ.